ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಏನು ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ನಮ್ದು ಇವತ್ತು ಕೊಮೊಡೊ ಐಲ್ಯಾಂಡ್ ಹೋಗ್ತಿದ್ದೀವಿ. ಮೋಸ್ಟ್ ಎಕ್ಸೈಟಿಂಗ್ ಡೇ ನಮ್ಮದು ಟೂರ್ ಇದು ಇವತ್ತು. ಕೊಮೊಡೊ ನ್ಯಾಷನಲ್ ಪಾರ್ಕ್. ಕೊಮೊಡೊ ನ್ಯಾಷನಲ್ ಪಾರ್ಕಲ್ಲಿ ಒಂದು ಐಲ್ಯಾಂಡ್ ಟ್ರೆಕ್ ಮಾಡಿ, ಸ್ನಾರ್ಕ್ಲಿಂಗ್ ಮಾಡಿ, ಮತ್ತು ಪಿಂಕ್ ಬೀಚ್ ವಿಸಿಟ್ ಮಾಡಿ, ತುಂಬ ಇದೆ ಇವತ್ತು ಪ್ಲೇಸಸ್ಸು. ಕೊಮೊಡೊ ಡ್ರ್ಯಾಗನ್ಸ್ ನೋಡ್ತಾ ಇದ್ದೀವಿ ಇವತ್ತು. ಆ್ಯಕ್ಚುಲಿ ಬೆಳಗ್ಗೆ 6 o'clock ಸ್ಟಾರ್ಟ್ ಮಾಡಿದ್ದೀವಿ ಹೋಟೆಲಿಂದ. ಇವಾಗ ಬೋಟ್ ಹತ್ರ ಬಂದು ಇಲ್ಲಿ ಬೋರ್ಡಿಂಗ್ ಪಾಸ್ ಎಲ್ಲ ಇಶ್ಯೂ ಮಾಡಿದ್ದಾರೆ. ಬಟ್ ಮೇ ಬಿ ಇನ್ನು ಹಾಫ್ ಆನ್ ಅವರಲ್ಲಿ ಬೋಟ್ ಸ್ಟಾರ್ಟ್ ಆಗುತ್ತೆ. ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ. ಇದು ಹಾರ್ಬರ್ ನೋಡಿ, ಚೆನ್ನಾಗಿದೆ ಆ್ಯಕ್ಚುಲಿ. ಈಗ ಕ್ರೂಸ್ ಬೋರ್ಡಾಗೆ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಪದಾರ್ ಐಲ್ಯಾಂಡ್. ಆಲ್ಮೋಸ್ಟ್ 1.5 hour ಟ್ರೆಕ್ ಇದೆ. ಫೈನಲಿ ಆಲ್ಮೋಸ್ಟ್ ಮಚ್ ಅವೇಟೆಡ್ ಜರ್ನಿ. ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಕೊಮೊಡೊ ನ್ಯಾಷನಲ್ ಪಾರ್ಕ್ ಆಗಿರೋದಕ್ಕೆ ಡ್ರೋನ್ ಎಲ್ಲೋ ಇಲ್ಲ ಅಂತ ಹೇಳಿದ್ರು. ಅಂದರೆ ಪರ್ಮಿಟ್ ತೊಗೋಬೇಕಂತೆ. ಬಟ್ ಅದು ನಾವು 20 ಲಕ್ಷ ಅವರ ಕರೆನ್ಸಿ ಕೊಡಬೇಕಾಗುತ್ತೆ. ಸೊ ರೂಪೀಸ್ ಆಗುತ್ತೆ. ಅದಕ್ಕೆ ಡ್ರೋನ್ ಪರ್ಮಿಟ್ ಬೇಡ ಅಂತ ಹಂಗೆ ಬರ್ತಾ ಇದ್ದೀವಿ. ಫಸ್ಟ್ ಸ್ಪಾಟ್ ಇದು ಪದಾರ್ ಐಲ್ಯಾಂಡ್. ಫುಲ್ ಸ್ಟೀಪ್ ಸ್ಟೆಪ್ಸ್ ಇದೆ. ನನಗೇನು ಕಾಣಿಸ್ತಿಲ್ಲ, ಇನ್ನೇನು ಹತ್ತುತ್ತಾ ಇರ್ಬೇಕು. ಹಿಂಗೆ ದೂರ ಇದೆ, ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನೋಡ್ಬೋದು, ನಿಮ್ಮ ಹಿಂದ್ಗಡೆ ಕಾಣಿಸ್ತಾ ಇದೆ ನಿಮಗೆ. ಹಲೋ. ಇವಾಗ ಪದಾರ್ ಐಲ್ಯಾಂಡ್ ಟ್ರೆಕ್ ಮುಗಿಸಿ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ತಾ ಇದ್ದೀವಿ. ಪಿಂಕ್ ಬೀಚ್. ಪಿಂಕ್ ಶೆಲ್ಸ್, ಕೋರಲ್ಸ್ ಎಲ್ಲ ಇರುತ್ತೆ. ಇನ್ನು ಸ್ವಿಮ್ಮಿಂಗ್ ಎಲ್ಲ ಇದೆ ಅಂದರು. ಹಲೋ. ಪಿಂಕ್ ಬೀಚಲ್ಲಿ ಸ್ವಿಮ್ಮಿಂಗ್ ಮುಗಿದಿದೆ. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಕೊಮೊಡೊ ಐಲ್ಯಾಂಡ್. ಕೊಮೊಡೊ ಡ್ರ್ಯಾಗನ್ಸ್ನ ನೋಡ್ಬೇಕಂತ ಹೋಗ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಅದು ವೈಲ್ಡ್ ಲೈಫು, ನೋಡೋಕ್ಕೆ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಇಲ್ಲ ಅಂದರೆ ಇಲ್ಲ ಅಂತ. ನೋಡೋಣ ಸಿಗುತ್ತಾ ಇಲ್ವಾ ಅಂತ. ಐಲ್ಯಾಂಡ್ ರೀಚ್ ಆಗಿದ್ದೀವಿ. ಡ್ರ್ಯಾಗನ್ಸ್ ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ, ನೋಡೋಣ. ಹಲೋ. ಕೊಮೊಡೊ ಐಲ್ಯಾಂಡ್ ಎಂಟ್ರೆನ್ಸ್ ಹತ್ರ ರೀಚ್ ಆಗಿದ್ದೀವಿ. ನೀವು ನೋಡ್ಬೋದು ಇಲ್ಲಿ, ವೆಲ್ಕಮ್ ಟು ಕೊಮೊಡೊ ನ್ಯಾಷನಲ್ ಪಾರ್ಕ್. ಕೊಮೊಡೊ ನ್ಯಾಷನಲ್ ಪಾರ್ಕ್ ಅಂದರೆ ಕೊಮೊಡೊ ನ್ಯಾಷನಲ್ ಪಾರ್ಕ್. ಈಗ ನಾವೇನು ಮಾಡ್ತೀವಿ ಅಂದರೆ, ಅಲ್ಲಿ ಯಾರಾದರೂ ನಿಂತವ್ರ ಹತ್ರ ಹೋಗಿ ಈಗ ನಾವು ಕೇಳಬೇಕು, ಡಿಡ್ ಯು ಸಿ ಎನಿ ಕೊಮೊಡೊ ಡ್ರ್ಯಾಗನ್ ಅಂತ. ಅವ್ರು ಎಸ್ ಆರ್ ನೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಇವತ್ತು ಕಾಣಿಸುತ್ತಾ ಇಲ್ವಾ ಅಂತ. ನೋಡೋಣ. ಇವರೇ ನಮ್ಮ ಗೈಡು. ಇವತ್ತು ಕೊಮೊಡೊ ಡ್ರ್ಯಾಗನ್ ತೋರಿಸ್ತೀನಿ ಅಂತ ಕೋಲ್ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ಲೆಟ್ಸ್ ಸಿ. ನಾವೀಗ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಟ್ರೆಕ್ ಅಲ್ಲ, ವಾಕ್ ಇದು. ನೀನು ಬರೀ ನಾನು ರೋಸ್ಟ್ ಮಾಡ್ತಾರೆ. ನೆಕ್ಸ್ಟ್ ನೀವು ಸರಿ ಕಮೆಂಟ್ ಹಾಕಿ ಬೈರಿ. ಈ ವಿಡಿಯೋನೇ ಹಾಕಲ್ಲ, ನಾನು ಕಟ್ ಮಾಡಿಬಿಡ್ತೀನಿ. 100% ವೀಡಿಯೋದಲ್ಲಿ 75% ನಂಗೆ ಬೈಯೋದೇ ಇರುತ್ತೆ ಗೈಸ್. ನೀವು ನಂಗೆ ಸಪೋರ್ಟ್ ಮಾಡಬೇಕು. ನೋ ಸಪೋರ್ಟ್ ಗೈಸ್. ಕೊಮೊಡೊ ಡ್ರ್ಯಾಗನ್ ವಾಕ್ ಮಾಡ್ತಾ ಇದ್ದೀವಿ, ಟ್ರೆಕ್ ಅಲ್ಲ. ಡ್ರ್ಯಾಗನ್ ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ. ಇವ್ರು ಕೊಟ್ಟಿರೋ ಸ್ಕೋಪ್ಗೆ ಕಾಣಿಸುತ್ತೆ ಅಂದ್ಕೊಂಡಿದ್ದೀವಿ. ಒಂದಾದರೂ ತೋರಿಸ್ಬೋದು. ಒಂದು ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿದ್ರೆ. ಕೊಮೊಡೊ. So total 1000 dragons left here. 1600. Okay. ನಮಸ್ತೆ. ನಮಸ್ಕಾರ. ಕರ್ನಾಟಕ. My name is Akshay Kumar. Your name is Akshay Kumar. Actually, ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿಗೆ ಹೋಗ್ಬೇಕು ಕೊಮೊಡೊ ಡ್ರ್ಯಾಗನ್ ಹೋಗ್ತಿದ್ರೆ. ಮೀಟಿಂಗ್ ಸೀಸನ್ ಆಗಿರೋದ್ರಿಂದ ಕೆಳಗಡೆ ಬರಲ್ಲ. ಸೊ ನಾವೇ ಇಲ್ಲಿಗೆ ಹೋಗಿ ಡ್ರ್ಯಾಗನ್ನ ಹಂಟ್ ಮಾಡಬೇಕು. ಸೊ ಡ್ರ್ಯಾಗನ್ ಹಂಟಿಂಗಿಗೆ ಹೊರಟಿದ್ದೀವಿ ಇವಾಗ. ಫೈನಲಿ
ಕೊಮೊಡೋ ಡ್ರ್ಯಾಗನ್ ಸಿಕ್ಕಿದೆ ಬಾಯ್ಸ್. ಕೊಮೊಡೋ ಡ್ರ್ಯಾಗನ್ ಇದೆ, ನೋಡ್ಬೋದು ನೀವು. ಓಕೆ, Gololka, stay together, yeah? They're Yeah. bigger than the female. More male is bigger size. Female, small, sexy body, yeah. And female, so tail and small body and small head. The male, big head and big body and long tail. ಯು ಥಿಂಕ್ ಹೌ ಓಲ್ಡ್ ಇಟ್ ಈಸ್? This one 40 or 45 years old. Oh. Is male. ಓ ಫೈನಲಿ 2 ಡ್ರ್ಯಾಗನ್ ನೋಡಿದ್ವಿ. ಒಂದು ಡ್ರ್ಯಾಗನ್ಸ್ ಜೊತೆ ಫೋಟೋ ತಗೊಳ್ಳೋಣ ಅಂತ ಫುಲ್ ಕ್ಯೂ ಇತ್ತು. ಆ ಡ್ರ್ಯಾಗನ್ಸು ಕಾಡೊಳಗಡೆ ಓಡೋಗ್ಬಿಡ್ತು. ಮನ್ಸಲ್ಲಿ ಅನ್ಕೊಂಡಿರ್ಬೋದು ಅದು ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಗುರು ಅಂತ. ಇನ್ನೂ ಒಂದು ಡ್ರ್ಯಾಗನ್ ಹುಡ್ಕೊಂಡು ಹೋಗ್ತಾ ಇದೀವಿ. Until August, making fishes, making love. Actually, so very difficult to see Komodo dragon. But today, so very lucky, yeah. How many Komodo to see? 2 or 3? 2. Oh, so lucky. 2 days ago, nothing to see. Yeah, sometimes nothing, sometimes yeah. ನೆಕ್ಸ್ಟ್ ಡೆಸ್ಟಿನೇಷನ್ ಏನಿದೆ ನಮ್ಮದು ಸ್ನಾರ್ಕ್ಲಿಂಗು. ಅಲ್ಲಿ ಟರ್ಟಲ್ಲು ಮಾಂತಾರೆ ಅದ್ರ ಜೊತೆ ಎಲ್ಲ ಸ್ನಾರ್ಕ್ಲಿಂಗ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಎಷ್ಟಕ್ಕೆ ಅದು ಸಿಗುತ್ತೆ ಗೊತ್ತಿಲ್ಲ, ಡಿಪೆಂಡ್ಸ್ ಅಪಾನ್ ದ ಲಕ್ ಅದು. ಆ್ಯಕ್ಚುಲಿ ಈಗ ಇನ್ನು ಮೇ ಬಿ ಒಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ ಸ್ನಾರ್ಕ್ಲಿಂಗ್